ಹಿರಿಯರ ಕಡೆಗಣನೆಯೋ ಪ್ರೋಟೋಕಾಲ್ ಪಾಲನೆಯೋ ಗೊತ್ತಿಲ್ಲ. ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಬಿಎಸ್ವೈಗಿಲ್ಲ ಆಹ್ವಾನ. ಅದರ ಜೊತೆಗೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಿಜೆಪಿಯವರು ಬ್ಯಾನರ್ಗಳನ್ನ ಬಂಟಿಂಗ್ಸ್ಗಳನ್ನ ಹಾಕಿದಾರಲ್ಲ, ಅಲ್ಲೆಲ್ಲೂ ಕೂಡ ಯಡಿಯೂರಪ್ಪನವರ ಫೋಟೋವನ್ನು ಕೂಡ ಹಾಕಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಯಾವುದೇ ನಾಯಕರು ಬರುವಂತ ಸಂದರ್ಭದಲ್ಲಿ ಬಿಲ್ಡಪ್ ತಗೊಳ್ಳುವಂತ ಕೆಲಸ ಆಗುತ್ತೆ ಬ್ಯಾನರ್ ಬಂಟಿಂಗ್ಸ್ಗಳಲ್ಲಿ. ಆದರೆ ಅದರಲ್ಲಿ ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದಂತ ಯಡಿಯೂರಪ್ಪನವರ ಫೋಟೋ ಇಲ್ಲದಿರುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಅವರನ್ನ ಆಹ್ವಾನಿಸಬೇಕಾಗಿತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಅವರು ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಬೇಕಿದ್ರೆ ಆಹ್ವಾನವನ್ನ ಕೊಡಬಹುದಾದಂಥ ಚಾನ್ಸಸ್ ಕೂಡ ಇತ್ತು, ಆದರೆ ಕರೆದಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಕಟ್ಟಿದವರಲ್ಲಿ ಪ್ರಮುಖರು BS ಯಡಿಯೂರಪ್ಪನವರು. ಇವತ್ತು ಪಕ್ಷ ಇಷ್ಟರ ಮಟ್ಟಿಗೆ ಇದೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಒಬ್ರು BS ಯಡಿಯೂರಪ್ಪನವರು. ಪಕ್ಷದ ಹಿರಿಯ ನಾಯಕ ಅಂತ ಸರ್ಕಾರಿ ಕಾರ್ಯಕ್ರಮಕ್ಕೆ ಕರೆಯಬೇಕಾ ಅಥವಾ ಪ್ರೋಟೋಕಾಲ್? ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪಾಲನೆ ಮಾಡಬೇಕಾ ಅಥವಾ ಸೈಡ್ ಲೈನ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕಾರ್ಯಕರ್ತರೆ ಕೇಳ್ತಾ ಇದ್ದಾರೆ. BSYಗೆ ಆಹ್ವಾನಿಸದೆ ಇರೋಕೆ ಹಲವು ರೀತಿಯ ಚರ್ಚೆಗಳು ಆರಂಭವಾಗಿದೆ. ಯಡಿಯೂರಪ್ಪ ಅವರನ್ನ ನಿರ್ಲಕ್ಷಿಸಲಾಗ್ತಾ ಇದೆ ಅನ್ನುವಂಥ ಗುಸುಗುಸು, ಪ್ರೋಟೋಕಾಲ್ ನೆಪದಲ್ಲಿ ಯಡಿಯೂರಪ್ಪ ಅವರನ್ನ ಕಡೆಗಣನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಆಕ್ಚುಲಿ ಅಲ್ಲಿ ಅಡ್ವಾಣಿ ಅವರನ್ನೇ ಕಡೆಗಣನೆ ಮಾಡಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, ಬಿಜೆಪಿಗೆ ಅದೊಂದು ಆರೋಪ ಇದೆ, ಬಳಸ್ಕೊಂಡು ಬಿಸಾಕ್ತಾರೆ ಅಂತ. ಅಟ್ಟ ಹತ್ತಿದ ಮೇಲೆ ಏನಿ ಒದ್ರು ಅಂತಾರಲ್ಲ, ಆ ರೀತಿಯಾಗಿ ಸಾಕಷ್ಟು ಆರೋಪಗಳು ಬಿಜೆಪಿ ಮೇಲೆ ಅವಾಗಿಂದಲೂ ಕೂಡ ಕೇಳಿ ಬರ್ತಾನೆ ಇತ್ತು. ಈಗ ಯಡಿಯೂರಪ್ಪನವರ ಕಡೆಗಣನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸಾಕಷ್ಟು ಚರ್ಚೆಯಲ್ಲಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ಒಂದ್ ಕಡೆ ಯುವ ಜನೋತ್ಸವ ನಡೀತಾ ಇದೆ, ಮತ್ತೊಂದ್ ಕಡೆ ಹಿರಿಯ ನಾಯಕರ ಕಡೆಗಣನೆಯ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ನೋಡ್ತಾ ಇದ್ವಿ ಜಗದೀಶ್ ಶೆಟ್ಟರ್ ಅವರ ವಿಚಾರ. ಇನ್ನು ರಾಜ್ಯದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದಂತ ಯಡಿಯೂರಪ್ಪನವರಿಗೆ ಆಹ್ವಾನ ಹೋಗಿಲ್ಲ ಅನ್ನುವಂಥ ವಿಚಾರ ಇದೆ. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಆಹ್ವಾನ ಕೊಡಂಗಿಲ್ಲ ಅಂತನ, ಯಾವ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರಿಗೆ ಅಲ್ಲಿಗೆ ಅವಕಾಶವನ್ನ ಕೊಡ್ಲಾಗಿಲ್ಲ, ಅಂದ್ರೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ? ಪೃಥ್ವಿರಾಜ್, ಎಲ್ಲೋ ಒಂದ್ ಕಡೆಗೆ ಹಿರಿಯ ನಾಯಕರನ್ನ ಮುಖ್ಯವಾಗಿ ಅಂದ್ರೆ ಮುಖ್ಯ ವೇದಿಕೆಗೆ ಅಷ್ಟೇ ಕಾರ್ಯಕ್ರಮಕ್ಕೆ ಕರಿಬೇಕು, ಆದ್ರೆ ಎಲ್ಲಾ ಕಾರ್ಯಕ್ರಮಕ್ಕೆ ಕರೆಯಬಾರ್ದು ಅನ್ನೋದು ರಾಜ್ಯ ಬಿಜೆಪಿ ನಾಯಕರು ಎಲ್ಲೋ ಒಂದು ಮನಸ್ಸಲ್ಲಿ ಬಂದಿದೆ ಅನ್ನುವಂಥದ್ದು. ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಮುಖ್ಯ ಜನ ಸಮೂಹ ಕಾರ್ಯಕ್ರಮ ಏನು ಜನೋತ್ಸವ ಕಾರ್ಯಕ್ರಮ ಹುಬ್ಳಿಯಲ್ಲಿ ನಡೀತಾ ಇದೆ, ಆ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ. ಮುಖ್ಯವಾಗಿ ನೀವು ಗಮನಿಸಿರ್ಬೋದು, ಯಡಿಯೂರಪ್ಪನವ್ರನ್ನ ಎಲ್ಲೋ ಒಂದ್ ಕಡೆಗೆ ಚುನಾವಣೆಗೆ ಮಾತ್ರ ಎಲ್ಲೋ ಒಂದ್ ಕಡೆ ಬಳಸ್ಕೊತಾ ಇದ್ರೆ, ಮತ್ತೆ ಮುಖ್ಯವಾದಂತ ಕಾರ್ಯಕ್ರಮ ಗಾಂಧಿಗಾಗ್ಲಿ ಹಳೆ ಮೈಸೂರು ಭಾಗ ಆಗಿರ್ಬೋದು, ಮತ್ತೆ ಅವ್ರ ಮೇಜರ್ ಕಮ್ಯುನಿಟಿ ಎಲ್ಲಿದೆ ಅಲ್ಲಿಗೆ ಮಾತ್ರ ಬಳಸ್ಕೋದ್ರ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಚುನಾವಣೆಗೆ ಮಾತ್ರ ಒಂದಷ್ಟು ಕಾರ್ಯಕ್ರಮಗಳಿಗೆ ಸೀಮಿತವಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ಆದ್ರೆ ಇವತ್ತು ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಯಡಿಯೂರಪ್ಪನವರನ್ನ ಮುಖ್ಯ ಅತಿಥಿಯಾಗಿ ಕರಿಬೇಕಾಗಿತ್ತು. ಯಾಕಂದ್ರೆ ಯಡಿಯೂರಪ್ಪನವರು ರಾಜ್ಯದ ಬಿಜೆಪಿ ನಾಯಕರಲ್ಲಿ ಅತ್ಯಂತ ಹಿರಿಯ ನಾಯಕರು, ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ತನ್ನ ಮೇಲುಗೈ ಸಾಧಿಸಿರುವಂತವರು. ಅಂತವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಪ್ರೋಟೋಕಾಲ್ ಪ್ರಕಾರವಾಗಿ ಸರ್ಕಾರಿ ಕಾರ್ಯಕ್ರಮ ಇದು, ಹಾಗಾಗಿ ಪ್ರೋಟೋಕಾಲ್ ಪ್ರಕಾರವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತದ್ದು ಯಾವುದು ಕೂಡ ಇಲ್ಲ. ಆದ್ರೆ ಈಗ ಮುಖ್ಯ ಅತಿಥಿಯಾಗಿ ಪಕ್ಷದ ಹಿರಿಯ ನಾಯಕರಾಗಿ ಅವ್ರನ್ನ ಆಹ್ವಾನವನ್ನ ಮಾಡ್ಬೇಕಾಗಿತ್ತು. ಆದ್ರೆ ಈಗ ಯುವ ಜನೋತ್ಸವ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪನವರನ್ನ ಈಗಾಗಲೇ ಆಹ್ವಾನವನ್ನ ಮಾಡ್ಲಿಲ್ಲ. ಈಗಾಗಲೇ ಯಡಿಯೂರಪ್ಪನವರು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಹೋಗದೆ ಇರೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಯಾಕಂದ್ರೆ ಹಿರಿಯ ನಾಯಕರು ಅಂತ ನೋಡೋದಾದ್ರೆ ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ DV ಸದಾನಂದಗೌಡರು, ಅವರು ಮಾಜಿ ಕೇಂದ್ರ ಸಚಿವರು ಕೂಡ, ಅವ್ರಿಗೂ ಕೂಡ ಆಹ್ವಾನ ಇಲ್ಲ. ಇನ್ನು CT ರವಿ ಅವರು, ಅದರ ಜೊತೆಗೆ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವ್ರನ್ನೂ ಹಾಗಾದ್ರೆ ಕಡೆಗಣನೆ ಮಾಡ್ಲಾಯ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಈ ವಿಚಾರದಲ್ಲಿ ನಾವು ನೋಡೋದಾದ್ರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಯಾಕಂದ್ರೆ ಯಡಿಯೂರಪ್ಪನವರ ವಿಚಾರನೆ ಬೇರೆ, CT ರವಿ ನಳಿನ್ ಕುಮಾರ್ ಕಟೀಲ್ ಅವರ ವಿಚಾರನೆ ಬೇರೆ. ಯಾಕಂದ್ರೆ ಯಡಿಯೂರಪ್ಪನವರು ಮುಖ್ಯವಾಗಿ ಕರ್ನಾಟಕದಲ್ಲಿ ಪ್ರಮುಖವಾದಂತ ನಾಯಕರು. ಯಾಕಂದ್ರೆ ಪೃಥ್ವಿರಾಜ್, ನೀವು ಹಿಂದೆ ಗಮನಿಸಿರ್ಬೋದು, ಮಂಗಳೂರಲ್ಲಿ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಕಾರ್ಯಕ್ರಮಕ್ಕೆ ಬಂದರು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಿದ್ರು. ಮತ್ತೆ ಯಡಿಯೂರಪ್ಪನವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಆದ್ರೆ ಭಾಷಣವನ್ನ ಎಲ್ಲೂ ಕೂಡ ಪ್ರಚಾರವನ್ನ ಮಾಡಲಿಲ್ಲ. ಅಂದ್ರೆ ಭಾಷಣಕ್ಕೆ ಅವಕಾಶವನ್ನ ಇದ್ರ ಜೊತೆಗೆ ಅಲ್ಲಿರುವಂತ ಬ್ಯಾನರ್ ಬಂಟಿಂಗ್ಸ್ ಗಳಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಫೋಟೋ ಆಗ್ಲಿ ಯಡಿಯೂರಪ್ಪನವರ ಫೋಟೋ ಕಾಣಿಸ್ತಾ ಇಲ್ಲ. ಇಲ್ಲಿ ಬಿಜೆಪಿ ಮೇಲೆ ಅವಾಗ್ಲಿಂದಲೂ ಕೂಡ ಒಂದು ಆರೋಪ ಇದೆ, ಅಟ್ಟವನ್ನ ಹತ್ತಿದ ಮೇಲೆ ಏಣಿ ಒದ್ರು ಅನ್ನುವ ರೀತಿಯಲ್ಲಿ ಬಿಜೆಪಿ ನಾಯಕರು ಬಳಸಿ ಬಿಸಾಕ್ತಾರೆ ನಾಯಕರನ್ನ ಅಂತ. ಆ ಆರೋಪಗಳು ಸಹಜವಾಗಿ ಕಾಲ ಕಳೆದಂತೆ ನಿಜ ಆಗ್ತಾನೆ ಹೋಗ್ತಾ ಇದೆ. ಅದು ಯಡಿಯೂರಪ್ಪನವ್ರ ವಿಚಾರದಲ್ಲೂ ಅನ್ನುವಂಥ ಮಾತುಗಳು ಬಿಜೆಪಿ ಕಾರ್ಯಕರ್ತರಲ್ಲೇ ಇದೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ನಿಮ್ಮ ಮಾತು ಸತ್ಯ. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಮುಖ್ಯವಾಗಿ
ಬೇಕಾದಂತ ಕಾರ್ಯಕ್ರಮಕ್ಕೆ ಮಾತ್ರ ಬಳಸ್ಕೊಳ್ಳುವಂತದ್ದು ಮತ್ತೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಕರೆದಿರುವಂತದ್ದು ರಾಜ್ಯ ಬಿಜೆಪಿ ನಾಯಕರು ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಆಗಿದೆ. ನೀವು ಹೇಳ್ದಂಗೆ ಮುಖ್ಯವಾಗಿ ಯಡಿಯೂರಪ್ಪನವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾರೆ, ಆದ್ರೆ ಮುಖ್ಯ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಲಿಲ್ಲ. ಇದು ಎಲ್ಲೋ ಒಂದ್ ಕಡೆಗೆ ರಾಜ್ಯ ಬಿಜೆಪಿ ಕಾರ್ಯಕರ್ತರು ಕೂಡ ಒಂದ್ ರೀತಿ ಬೇಸರಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಯಡಿಯೂರಪ್ಪನವರು ಅತ್ಯಂತ ಹಿರಿಯ ರಾಜಕಾರಣಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡ್ಬೇಕಾಗಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರನ್ನ ಕಡೆಗಣನೆ ಮಾಡಿರುವಂತದ್ದು. ಅದ್ರ ಜೊತೆಗೆ ಹುಬ್ಳಿ ಭಾಗದಲ್ಲ ಪ್ರಭಾವಿವಾದಂತಹ ಲೀಡರು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡ್ಬೇಕಾಗಿತ್ತು, ಆದ್ರೆ ಎಲ್ಲೊಂದ್ ಕಡೆ ಅವ್ರನ್ನು ಕೂಡ ಆಹ್ವಾನವನ್ನ ಮಾಡಿಲ್ಲ. ಬಹುಶಃ ಎಲ್ಲೊಂದ್ ಕಡೆ ರಾಜ್ಯ ಬಿಜೆಪಿ ನಾಯಕರಲ್ಲಿ ಎಲ್ಲೋ ಹಿರಿಯರನ್ನ ಒಂದ್ ರೀತಿ ಯೂಸ್ ಮಾಡ್ಕೊಂಡು ಅವ್ರನ್ನ ಮೂಲೆಗಂಪು ಮಾಡುವಂತದ್ದು ಪ್ರವೃತ್ತಿ ಮತ್ತೆ ಮುಂದುವರೆದಿದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈಗ ಪುಷ್ಟಿ ಕೊಡುವಂತ ಯಡಿಯೂರಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮ ಆಹ್ವಾನ ಮಾಡಲಿಲ್ಲ, ಮತ್ತೆ ಜಗದೀಶ್ ಶೆಟ್ಟರ್ನು ಕೂಡ ಆಹ್ವಾನವನ್ನ ಮಾಡಲಿಲ್ಲ. ಬರುವಂತ ದಿನಗಳಲ್ಲಿ ಕೂಡ ಇದೇ ರೀತಿ ಒಂದ್ ರೀತಿ ಹಿರಿಯರ ಕಡೆಗಣನೆ ಆಗುವಂತದ್ದು ವಿಚಾರನೆ ಬರುವಂತ ದಿನಗಳಲ್ಲಿ ಚುನಾವಣೆಗೆ ಕೂಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಯಡಿಯೂರಪ್ಪನವ್ರನ್ನ ಯಾಕೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಮಾಡಲಿಲ್ಲ ಅಂದ್ರೆ ಮಂಗಳೂರಲ್ಲಿ ಕಾರ್ಯಕ್ರಮ ಆದಂತ ಸಂದರ್ಭದಲ್ಲಿ ಮಂಗಳೂರು ಕಾರ್ಯಕ್ರಮಕ್ಕೆ ಕರೆದು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಪ್ರೋಟೋಕಾಲ್ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.